ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಮ್ಮೂರ ಕೆರೆಯಲ್ಲಿ ಮೀನು ಇಡ್ತಿದ್ರು, ಹಾಗಾಗಿ ಪುಣ್ಯಣ್ಣ ನಮ್ಮ ಮನೆಗೆ ಮೀನು ತಂದು ಕೊಟ್ಟರು. ಮತ್ತು ಹಲಸಿನ ಹಣ್ಣು ಕೂಡ ಕೊಟ್ಟಿದ್ರು. ತುಂಬ ರುಚಿಯಾಗಿತ್ತು. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಪುಣ್ಯಣ್ಣ. ಯಾವಾಗಲೂ ಫಿಶ್ ತೊಗೊಂಡಾಗ ಅಥವಾ ಕೆರೆಯಲ್ಲಿ ಮೀನು ಹಿಡಿದಾಗ ತಂದಾಗ ನನ್ನ ಹಸ್ಬೆಂಡ್ ಇದ್ದರೆ ಅವ್ರು ಕ್ಲೀನ್ ಮಾಡಿಸ್ಕೊಂಬರ್ತಾರೆ, ಇಲ್ಲ ಅವರು ಮತ್ತು ನನ್ನ ಮೈದನ್ನ ಎಲ್ಲ ಸೇರಿ ಕ್ಲೀನ್ ಮಾಡ್ತಾಯಿದ್ರು. ಬಟ್ ಇವಾಗ ನನ್ನ ಹಸ್ಬೆಂಡ್ ಇರಲಿಲ್ಲ, ಬ್ಯಾಂಗ್ಳೂರಲ್ಲಿದ್ದರು. ನಮಗೆಲ್ಲ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ, ಮತ್ತು ಅಪ್ಪ ಕೂಡ ಬ್ಯುಸಿ ಇದ್ದರು. ಹೊಲದ ಹತ್ರ ಟ್ರ್ಯಾಕ್ಟರ್ ಬಂದಿದೆ ಅಂತ ಹೋಗಿದ್ರು, ಹಾಗಾಗಿ ನಾನೇ ಕ್ಲೀನ್ ಮಾಡಿಸ್ಕೊಬರೋಣ ಅಂತ ಹಾಸನ ಹೋದೆ. ನನಗೆ ಫಿಶ್ ಕ್ಲೀನ್ ಮಾಡೋ ಅಂಗಡಿ ಎಲ್ಲಿರುತ್ತೆ ಅಂತಲೂ ನಾನು ನೋಡಿರಲಿಲ್ಲ. ನನ್ನ ಹಸ್ಬೆಂಡ್ ಕೇಳಿಕೊಂಡು ಫೈನಲಿ ಶಾಪ್ ಸಿಕ್ತು, ಅಲ್ಲಿ ಹೋಗಿ ಫಿಶ್ ಕೊಟ್ಟೆ. ಅಂಕಲ್ ಬ್ಯುಸಿ ಇದ್ದರು, ಅಂದರೆ ಹೋಟೆಲ್ಗೆಲ್ಲ ಅವ್ರು ಫಿಶ್ ಕ್ಲೀನ್ ಮಾಡ್ತಾರಂತೆ. ನಾವು ತೊಗೊಂಡೋಗಿದ್ದು ಜಸ್ಟು 3 ಫಿಶ್ ಅಷ್ಟೇ, ಸೊ ಹಂಗಾಗಿ ಬೇಗ ಕ್ಲೀನ್ ಮಾಡಿಕೊಟ್ರು. ಫಿಶ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಸ್ವಲ್ಪ ಕೊಡೋಣ ಅಂತ ತೊಗೊಂಡೋಗಿದ್ದೆ. ಸೊ ಅತ್ತೆ ಮನೆಗೆ ಸ್ವಲ್ಪ ಫಿಶ್ ಕೊಟ್ಟು ಅಲ್ಲಿಂದ ಹೊರಟೆ. ಫಿಶ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಅಂಗಡಿಗೆ ಹೋಗಿ ಮೊಟ್ಟೆ ತೊಗೊಂಡು ಮತ್ತು ಕಬಾಬ್ ಪೌಡರ್ ಎಲ್ಲ ತೊಗೊಂಡು, ಹಾಗೆ ಬರ್ತಾ ಚಿಪ್ಸ್ ಅಂಗಡಿಗೆ ಹೋಗಿ ಸ್ವಲ್ಪ ಚಿಪ್ಸ್ನೂ ಕೂಡ ತೊಗೊಂಡು ನಮ್ಮ ಊರಿಗೆ ಬಂದೆ. ತುಂಬ ದಿನ ಆದಮೇಲೆ ನಾನು ಸ್ಕೂಟಿ ತೊಗೊಂಡೋಗಿದ್ದೆ. ಲೈಕ್ ಇದರಲ್ಲಿ ತುಂಬ ನೆನಪಿದೆ. ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಮತ್ತು ನಮ್ಮ ಅಕ್ಕ ಆಫೀಸ್ಗೆ ಹೋಗಬೇಕಾದ್ರೆಲ್ಲ ಇದರಲ್ಲೇ ಹೋಗ್ತಾಯಿದ್ವಿ ನಾವು. ಇವಾಗೆಲ್ಲೂ ಹೋಗೇ ಇರಲಿಲ್ಲ. ಸೊ ಫೈನಲಿ ಮನೆ ರೀಚ್ ಆದೆ. ಮನೆಗೆ ಬಂದು ಫಿಶ್ನ ಮ್ಯಾರಿನೇಟ್ ಮಾಡೋಣ ಅಂತ ಫಿಶ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೆ. ಕ್ಲೀನಾಗಿ ವಾಶ್ ಮಾಡಿಕೊಟ್ಟಿದ್ರು. ಬಟ್ ಆದರೂ ನಮಗೆ ಸಮಾಧಾನ ಇರೋಲ್ಲ. ಮನೆಗೆ ಬಂದು ಇನ್ನೂ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಫಿಶ್ ಕಬಾಬ್ ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಗೆ ಫಿಶ್ ಕಬಾಬ್ ಪೌಡರ್ ಹಾಕ್ಕೊಬೇಕು. ನಾನು ತೇಜು ಕಬಾಬ್ ಪೌಡರ್ ತಂದಿದ್ದೆ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ತೇಜು ಮಸಾಲಾಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫಿಶ್ಶು 1 kg ಇತ್ತು, ಹಾಗಾಗಿ ನಾನು 2 ಕಬಾಬ್ ಪೌಡರ್ನ ಆ್ಯಡ್ ಮಾಡಿದೆ. ಅದಾದಮೇಲೆ ಅದೇ ಕಬಾಬ್ ಪೌಡರಿಗೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡಬೇಕು. ಲೈಕ್ ಯಾಕಂತಂದರೆ ಫಿಶ್ಶಿಗೆ ಆ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದ್ರಿಂದ. ಮತ್ತು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್, ಮತ್ತು ನಿಮ್ಗೆ ಎಷ್ಟು ಖಾರ ಬೇಕಲ್ವ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು. ಮತ್ತು 1 ಎಗ್ಗು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲು. ಅದಾದಮೇಲೆ ಫಿಶ್ ಏನು ಕ್ಲೀನ್ ಮಾಡ್ಕೊಂಡಿದ್ದೀವಲ್ವ ಆ ಫಿಶ್ನ ಇದಕ್ಕೆ ಆ್ಯಡ್ ಮಾಡಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿರೋ ಮಸಾಲಾನ 1/2 ಅವರ್ ಅಥವಾ 1 ಅವರ್ ಫ್ರಿಡ್ಜಲ್ಲಿ ಇಡಬೇಕು. ಫಿಶ್ ಕಬಾಬ್ ಎಲ್ಲರೂ ತಿಂದಿರ್ತೀರ, ಆದರೆ ಬಟ್ ಈ ಚಟ್ನಿ ಜೊತೆ ತಿಂದು ನೋಡಿ, ಇನ್ನೊಮ್ಮೆ ನೀವು ಫಿಶ್ ಕಬಾಬ್ ತಿಂತೀರಾ. ಮೊದಲೆಲ್ಲ ನಾವು ಫಿಶ್ ಕಬಾಬ್ ಅಷ್ಟೇ ಇಷ್ಟಪಡ್ತಾ ಇರಲಿಲ್ಲ, ಬಟ್ ಈ ಚಟ್ನಿ ಜೊತೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಫಿಶ್ ಕಬಾಬ್ ತುಂಬ ಇಷ್ಟ ಆಗುತ್ತೆ. ಈ ಚಟ್ನಿ ಮಾಡೋದು ತುಂಬ ಸಿಂಪಲ್ಲು. ಮೊದಲು ಒಂದು ಜಾರ್ಗೆ, ಇದು ಪುದೀನ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಜೀರಿಗೆ, ಉಪ್ಪು ಮತ್ತು ಒಂದು 4 ಕಾಳು ಕರಿಮೆಣಸು ತೊಗೋಬೇಕು. ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಆಗುತ್ತೆ. ಚಟ್ನಿ ಏನೋ ರೆಡಿ ಆಯಿತು. ಫಿಶ್ ಕಬಾಬ್ ಮಾಡೋಣ ಅಂತ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಲ್ವ ಆ ಫಿಶ್ನ ಆಚೆ ತೆಗೆದು ಸ್ವಲ್ಪ ಬಿಳಿ ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ ಈ ಥರ ಒಂದೊಂದೇ ಫಿಶ್ನ ಎಣ್ಣೆ ಒಳಗೆ ಹಾಕಬೇಕು. ಫಿಶ್ನ ಆಯಿಲ್ಗೆ ಹಾಕಿದ ಮೇಲೆ 1 ಮಿನಿಟು ಅದನ್ನು ತಿರುಗಿಸ್ಬಾರ್ದು, ಯಾಕಂತಂದರೆ ತಿರುಗಿಸಿದ್ರೆ ಅದು ಕಲಸೋಗ್ಬಿಡತ್ತೆ. ಸೊ 1 ಮಿನಿಟ್ ಹಾಗೆ ಬಿಟ್ಟು 1 ಮಿನಿಟ್ ಆದಮೇಲೆ ಅದನ್ನು ಟರ್ನ್ ಮಾಡಿ.
ಅರೌಂಡ್ ನೀವು 4 to 5 ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ. ಮತ್ತು ಫಿಶ್ಶು ಬೇಗನೆ ಬೇಯುತ್ತೆ ಅಲ್ವಾ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆಂದ ಕಾಣ್ತಿದೆ, ಮತ್ತು ತಿನ್ನೋದಕ್ಕೆ ಕೂಡ ಅಷ್ಟೇ ಸೂಪರಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಂತಲೇ ಹೇಳ್ಬೋದು. ಯಾಕಂತಂದರೆ ಆಲ್ಮೋಸ್ಟ್ ನಾವು ಫಿಶ್ ಕಬಾಬ್ ಎಲ್ಲ ಮಾಡಿದಾಗ ನನ್ನ ಹಸ್ಬೆಂಡೇ ಅದು ಕಬಾಬ್ ಪೌಡರ್ನೆಲ್ಲ ಮಿಕ್ಸ್ ಮಾಡಿ ಅದಾದಮೇಲೆ ಅವರು ಫ್ರೈ ಮಾಡಿಕೊಡ್ತಾಯಿದ್ರು. ಬಟ್ ಈ ಟೈಮ್ ನಾನೇ ಕಬಾಬ್ ಪೌಡರೆಲ್ಲ ಮಿಕ್ಸ್ ಮಾಡಿ, ಅದು ಕ್ವಾಂಟಿಟಿ ಎಲ್ಲ ನನಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಈ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಚೆನ್ನಾಗಿತ್ತಂತ. ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಬಿಗಿನರ್ಸ್ಗೆ ಯಾವ ಕ್ವಾಂಟಿಟಿ ಹಾಕಬೇಕು ಮತ್ತು ಹೇಗೆ ಮಾಡೋದನ್ನು ಭಯ ಇರುತ್ತೆ. ಬಟ್ ಇದನ್ನು ಕಬಾಬ್ ಪೌಡರ್ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಈವ್ನಿಂಗು ತುಂಬ ಜೋರು ಮಳೆ ಕೂಡ ಬಂತು. ಸೊ ಮಳೆ ಜೊತೆ ಫಿಶ್ ಕಬಾಬ್ ವಿತ್ ಚಟ್ನಿ ಲೈಕ್ ಹೆವನ್ ಅಂತಲೇ ಹೇಳ್ಬೋದು. ಮತ್ತು ಈವ್ನಿಂಗ್ ಅಪ್ಪ 65 ಇಂಚ್ LG TV ತೊಗೊಂಡ್ರು. ಸೊ ಅದನ್ನು ಇನ್ಸ್ಟಾಲೇಷನ್ ಕೂಡ ಬಂದಿದ್ದರು. ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಯಾರಾದರೂ ಇನ್ಸ್ಟಾಲೇಷನ್ ಮಾಡೋರಿಗೆ ಹೆಲ್ಪ್ ಆಗ್ಬೋದು ಅಂತ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್.